ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 3, 4, 5 ಈ ಅದೃಷ್ಟವಂತ 3 ದಿನದಲ್ಲಿ ಕಟಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ಬರ್ತಾರೆ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕಟಕ ರಾಶಿಯವರೇ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕಟಕ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕಾದರೆ ಬರ್ತಾರೆ. ಹೌದು, ಪ್ರಾರಂಭಿಕವಾಗಿ ನೀವು ಈ ಒಬ್ಬ ಆರ್ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಅನುಮಾನ ಆದರೆ ಪಡ್ತೀರಾ. ಆ ವ್ಯಕ್ತಿಯ ಗುಣಗಳು ಹೇಗಿರುತ್ತೋ, ಆ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ ಎಂಬಂತೆ ಆತಂಕ ಆದರೆ ಇರುತ್ತೆ. ಅದೇ ರೀತಿ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೇನೋ ಎಂಬಂತೆ ಆತಂಕ, ಭಯನೂ ಸಹ ಇರುತ್ತೆ. ಆದರೆ ಜೀವನ ಬದಲಾಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಈ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ತುಂಬ ಜನರಿಗೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಯಾರೇ ಹಣಕಾಸಿನ ಸಹಾಯಕ್ಕೆ ಅಥವಾ ಬೇರೆ ಯಾವುದಕ್ಕಾದರೂ ಸಹಾಯಕ್ಕೂ ಬಂದರೂ ಸಹ ನೀವು ಇಲ್ಲ ಎನ್ನದಂತೆ ಎಲ್ಲರಿಗೂ ಸಹ ಸಹಾಯವನ್ನು ಮಾಡಿದ್ದೀರಾ. ಹೌದು, ಬೇರೆಯವ್ರ ಬಳಿ ಸಾಲವನ್ನು ತಂದು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ದಿನಗಳದ್ದು ಸಹ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಆದರೆ ನೀವು ಯಾರನ್ನು ಹೆಚ್ಚು ನಂಬಿದ್ರೋ ಅವರು ಈಗ ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದಲ್ವಾ? ನೀವು ಮಾಡಿರ್ತಕ್ಕಂಥ ಸಹಾಯದ ಹಣದಿಂದ ಇದೀಗ ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ, ಆದರೂ ಸಹ ನಿಮ್ಮನ್ನು ಅವರೀಗ ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ಪ್ರತಿದಿನ ಯೋಚನೆ ಮಾಡ್ತಾನೆ ಇರ್ತೀರ, ದುಃಖಿತರಾಗ್ತಾನೆ ಇರ್ತೀರ ಕಟಕ ರಾಶಿಯವರೇ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾದರೆ ಆಗೋದ್ರ ಮೂಲಕ ದೇವರ ಆಶೀರ್ವಾದ ಆದರೆ ನಿಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಹೌದು, ದೇವರೀಗ ಮಾರ್ಗದರ್ಶನವನ್ನು ಸಹ ನೀಡಲಿದ್ದಾರೆ. ಜೊತೆಗೆ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೆಲವು ಸಲಹೆಗಳನ್ನು ಸಹ ನೀಡ್ತಾರೆ. ಹೌದು, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಹ ನೀವು ಸಿದ್ಧಿ ಮಾಡ್ಕೊಳ್ತೀರಾ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳಿಗೆ, ಕಷ್ಟದ ದಿನಗಳಿಗೆ, ಇಷ್ಟು ದಿನ ಶ್ರಮ ಪಡ್ತಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ನೀವು ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ ಅಲ್ವೇ? ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ ಕಟಕ ರಾಶಿಯವರೇ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮೇಲೆ ದೇವರ ಆಶೀರ್ವಾದ ಇರುವ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ಎಲ್ಲ ರೀತಿ ತೊಂದರೆಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ಕಟಕ ರಾಶಿಯವರೇ ನೀವು ಸಂಕಟ ಆದರೆ ಪಡ್ತಿದ್ರಿ. ಯಾವ ಅದೃಷ್ಟ ನಿಮಗೆ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ರು, ಯಾವ ಯಶಸ್ಸು ನಿಮಗೆ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ರು, ಅದೇ ಒಂದು ಯಶಸ್ಸು, ಅದೇ ಒಂದು ಅದೃಷ್ಟ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಹೆಜ್ಜೆ ಹೆಜ್ಜೆಗೂ ಈ ಸಮಯದಲ್ಲಿ ನೀವು ಯಶಸ್ಸು ಮತ್ತು ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಅದೇ ರೀತಿ ಕಟಕ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ಕಟಕ ರಾಶಿಯವರೇ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರ. ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ಇದರ ಉದ್ದೇಶ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಕುಟುಂಬಸ್ಥರ ಜೊತೆ ಹೇಳಿ ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ರೀತಿ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಎಲ್ಲರಿಗೂ ಸಹ ಸಂತೋಷವನ್ನು ಹಂಚ್ತಾ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರಾ ಕಟಕ ರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿನೇ ಬದಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರೋ
ಆ ಎಲ್ಲ ರೀತಿ ಆಲೋಚನೆಗಳು ಇದೀಗ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಈಗ ನಿಮ್ಮ ಎಲ್ಲ ಏಕಾಗ್ರತೆ, ನಿಮ್ಮ ಎಲ್ಲ ಆಲೋಚನೆ ಬರೀ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಯಶಸ್ಸಿನ ಹಾದಿಯ ಮೇಲೆ ಮಾತ್ರನೇ ಕೇಂದ್ರೀಕೃತವಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ. ಅದು ಏನಂತಂದರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ಯಾರು ಎಂಬುವ ಸತ್ಯ ಆದರೆ ನಿಮಗೆ ಈ ಸಮಯದಲ್ಲಿ ಗೊತ್ತಾಗತ್ತೆ. ಇಷ್ಟು ದಿನ ನೀವು ಅವರನ್ನು ಗುರುತಿಸಿರಲಿಲ್ಲ. ಹೌದು, ಅವರು ಇಷ್ಟು ದಿನ ನಿಮ್ಮ ಸ್ನೇಹಿತರ ರೂಪದಲ್ಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳ ರೂಪದಲ್ಲಿ ಅಥವಾ ನಿಮ್ಮ ಕುಟುಂಬಸ್ಥರ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಇದ್ದರು. ನಿಮ್ಮ ಜೊತೆ ಊಟ ಮಾಡ್ತಿದ್ರು, ನಿಮ್ಮ ಜೊತೆ ಚೆನ್ನಾಗಿಯೇ ಮಾತಾಡ್ತಾ ಇದ್ರು, ನಗು ನಗುತ್ತಾ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಹೇಗೆ ಅಂತಂದರೆ, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಇದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹಾಗಾಗಿ ಶತ್ರುಗಳಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ, ಪ್ರಮುಖವಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸೂಚನೆಗಳು ಸಹ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳಿಸ್ಕೊಳ್ತಕ್ಕಂಥದ್ದು, ಅದೇ ರೀತಿ ದೇವಾಲಯದ ಗಂಟೆ ಶಬ್ದ ಇದ್ದಕ್ಕಿದ್ದಂತೆ ನಿಮಗೆ ಕೇಳಿಸ್ತಕ್ಕಂಥದ್ದು, ಈ ರೀತಿ ಕೆಲವು ದೈವಿಕ ಸೂಚನೆಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಆಗ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ, ನನ್ನಯ ಒಂದು ಜೀವನದಲ್ಲಿ ಯಶಸ್ಸಿನ ಬಾಗಿಲುಗಳು ತೆರೆದಿದೆ ಎಂಬಂತೆ. ಹೌದು, ಕಟಕ ರಾಶಿಯವರು ಇಷ್ಟು ದಿನ ನೀವು ತುಂಬ ಪರಿಶ್ರಮವನ್ನು ಪಡ್ತಾ ಇದ್ರಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ. ಆದರೆ ಕೆಲವು ಕಾರಣಗಳಿಂದಾಗಿ ನೀವು ಪಟ್ಟಿರ್ತಕ್ಕಂತಹ ಪರಿಶ್ರಮಕ್ಕೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾ ಪ್ರತಿದಿನ ದುಃಖಿತರಾಗ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ, ನಿಮಗೆ ತಕ್ಕ ಪ್ರತಿಫಲ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಟಕ ರಾಶಿಯವರೇ. ಅದೇ ರೀತಿ ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಜೀವನದಲ್ಲಿ ಬದಲಾವಣೆಯನ್ನು ಕಾಣೋದ್ರ ಮೂಲಕ ಒಂದು ಹೊಸ ಯುಗ ಶುರುವಾಗ್ತಿದೆಯೇನೋ ಎಂಬಂತೆ ನಿಮಗೆ ಅನಿಸ್ತಕ್ಕಂಥದ್ದು. ಹೌದು, ಹಾಗಾಗಿ ಈ ಸಮಯದಲ್ಲಿ ತುಂಬ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಅದೃಷ್ಟ, ಯಶಸ್ಸು ಮತ್ತು ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಕೊನೆಯ ಕ್ಷಣದಲ್ಲಿ ನೀವು ಮಾಡ್ಕೊಳ್ತಕ್ಕಂತಹ ಕೋಪದಿಂದ ಕೈ ತಪ್ತಾ ಇತ್ತು ಅದೃಷ್ಟ ಮತ್ತು ಯಶಸ್ಸೆಲ್ಲ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಫಲಗಳನ್ನಾದರೂ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ನೀವು ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರಿ. ಹೌದು, ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮಾನಸಿಕ ಒತ್ತಡನೂ ಸಹ ಜಾಸ್ತಿ ಆಗಿತ್ತು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳ ಜೊತೆಗೆ ಮಾನಸಿಕ ತೊಂದರೆಗಳೆಲ್ಲ ದೂರ ಆಗಿ ಮನಸ್ಸು ಹಗುರ ಆಗಿ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಆದಷ್ಟು ಧೈರ್ಯದಿಂದ ಈ ಸಮಯದಲ್ಲಿ ಮುಂದೆ ನಡೆಯತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನೀಡ್ತಕ್ಕಂತಹ ಸಲಹೆಗಳು, ದೇವರು ನೀಡ್ತಕ್ಕಂಥ ಮಾರ್ಗದರ್ಶನ ಇವೆಲ್ಲ ನಿಮ್ಮ ಜೊತೆ ಇರುವ ಕಾರಣದಿಂದಾಗಿ ಈ ಸಮಯದಲ್ಲಿ ಧೈರ್ಯದಿಂದ ಮುನ್ನಡೆಯಲು ನಿಮಗೆ ಸಾಧ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಕಟಕ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಆದರೆ ಇರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಇರುವ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಹಾಗಾಗಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಆದಷ್ಟು ಅನಗತ್ಯ ಖರ್ಚುಗಳನ್ನು ತಡೆ ಹಿಡಿದು ಹಣವನ್ನು ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಭವಿಷ್ಯಕ್ಕಾಗಿ ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ನೀವು ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಆರ್ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಸಿಗ್ತಿರ್ಲಿಲ್ವೋ ಅದೇ ಒಂದು ಜಾಗದಲ್ಲಿ ಈಗ ನಿಮ್ಮ ಮಾತಿಗೆ ಬೆಲೆ ಸಿಗೋದ್ರ ಮೂಲಕ ಸ್ಥಾನಮಾನ ಮತ್ತು ಹೆಚ್ಚಿನ ಯಶಸ್ಸಾದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು ದೂರ ಆಗಿ ಅದೃಷ್ಟ ಮತ್ತು ಯಶಸ್ಸು ಮತ್ತು
ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಇದು ಕಟಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಸಮಸ್ಯೆಗೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನಾದರೆ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.